ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಛಲವಾದಿ ಮಹಾಸಭಾದಿಂದ ಆಯೋಜಿಸಿದ್ದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಛಲವಾದಿ ಮಹಾಸಭಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಬಳಿಕ ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿ ತಿಳಿಸಿದರು. ಯಾವ ಮನುಸ್ಮೃತಿ ನಮ್ಮನ್ನು ಊರಿಂದ ಆಚೆ ಇಟ್ಟಿತ್ತೋ, ಯಾರು ನಮಗೆ ನೀರನ್ನ ಮುಟ್ಲಿಕ್ಕೆ ಬಿಡಲಿಲ್ವೋ, ಯಾರು ನಮ್ಮನ್ನು ಶಾಲೆ ಒಳಗೆ ಸೇರಿಸಿಲ್ವೋ, ಯಾರು ನೆರಳಿಸಿ ಹೋಗಿದ್ರೆ ಬೇಲಿಗೆ ಆಗುತ್ತೆ ಅಂತ ನಮ್ಮನ್ನ ತುಂಬಾ ನಿಕೃಷ್ಟವಾಗಿ ಕಂಡಿದ್ರು, ಅಂತಹ ಮನುಸ್ಮೃತಿಯನ್ನ ಬೆಂಕಿ ಹಚ್ಚಿ ಸುಟ್ಟಿ ಇವತ್ತು ಮನುಸ್ಮೃತಿಗೆ ಫುಲ್ ಸ್ಟಾಪ್ ಹಾಕಿ ಇವತ್ತು ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದ 137 ಕೋಟಿ ಜನರಿಗೆ ಏನಾದರೂ ಬದುಕು ಹಕ್ಕನ್ನು ಕೊಟ್ಟಿದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರತಿಯೊಂದು ಸಮುದಾಯಕ್ಕೆ, ಎಲ್ಲ ಸಮುದಾಯಕ್ಕೆ ಇವತ್ತೇನಾದರೂ ಅವರು ಬೆಳಿಗ್ಗೆ ಎದ್ದು ಸಂಜೆ ತನಕ ಅವರಿಷ್ಟ ಬಂದಂಥ ಬಟ್ಟೆ, ಅವರಿಷ್ಟ ಬಂದಂಥ ಊಟ, ಅವರಿಷ್ಟ ಬಂದಂಥ ದೇವರನ್ನ ಪೂಜೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಯಾಕೆಂದ್ರೆ ಅವರ ಪರಿಶ್ರಮದಿಂದ